ಜನರ ಪರದಾಟ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ಸ್ ಕೂಡ ಸದ್ಯ ಸಿಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೇತ್ರಾವತಿ ನದಿ. ಪಾಣೆ ಮಂಗಳೂರು ಆಲಡ್ಕಾದಲ್ಲಿ ನೇತ್ರಾವತಿಯ ನದಿ ನೀರು ತುಂಬಿ ಹರಿತಾ ಇದೆ. ಅಪಾರ ಪ್ರಮಾಣದ ನೀರು ತುಂಬಿಕೊಂಡಿರೋದ್ರಿಂದ ನೀರಿನ ಹರಿವು ಕೂಡ ಹೆಚ್ಚಳವಾಗಿದೆ. ಎಕ್ಸಾಕ್ಟ್ಲಿ ದೃಶ್ಯ ಇದು. ಬಂಟ್ವಾಳ ತಾಲೂಕಿನ ಸುತ್ತಮುತ್ತ ಯಾವುದೇ ಪ್ರದೇಶಕ್ಕೆ ಹೋದ್ರೂ ಕೂಡ ಈ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಎಲ್ಲಿ ಮನೆ ಇದೆಯೋ, ಎಲ್ಲಿ ಜಮೀನು ಇದೆಯೋ, ಎಲ್ಲಿ ರಸ್ತೆ ಇತ್ತೋ, ಆ ಮನೆಗೆ ಹೋಗೋ ಮಾರ್ಗ ಯಾವುದು ಎಲ್ಲವನ್ನ ಕೂಡ ಹುಡುಕಾಡಬೇಕು ಜನ. ನೋಡಿ, ಮನೆ ನೋಡ್ತಾ ಇದ್ದೀರಿ, ಸಂಪೂರ್ಣ ಜಲಾವೃತ ಆಗಿದೆ. ಸುತ್ತಲೂ ನೀರು ಆವರಿಸ್ಕೊಂಡಿರೋದು. ಅದೇ ನೀರಲ್ಲಿ ಪಾಪ ಮನೆಯ ಸಾಮಗ್ರಿಗಳನ್ನ ಹೊತ್ತು ಆಚೆ ಬರ್ತಾ ಇರೋದು ಹೆಣ್ಮಕ್ಳು, ಪುಟ್ ಮಕ್ಕಳು, ವೃದ್ಧರು ಸೇರಿದಂತೆ ಅನೇಕರು ಮನೆ ಒಳಗಡೆ ಸಿಲುಕಾಕಿಕೊಂಡಿರ್ತಾರೆ. ಅವರು ಆಚೆ ಬರ್ಬೇಕಂದ್ರೆ ಪರದಾಡ್ತಾ ಇರೋದು. ಮತ್ತೊಂದು ಕಡೆ ಜಾನುವಾರುಗಳ ಕತೆ ನೋಡಿ, ಅದೇ ನೀರಲ್ಲಿ ಪಾಪ ಮೂಕ ರೋದನೆ ಜಾನುವಾರುಗಳದ್ದು. ಹಾಗಾಗಿ ಬೇರೆಡೆಗೆ ಶಿಫ್ಟ್ ಆಗಿ ಅಂತ ಅಧಿಕಾರಿಗಳು ಹೇಳಿದ್ರು ಕೂಡ ಕೆಲವರಿಗೆ ಪರ್ಯಾಯ ವ್ಯವಸ್ಥೆ ಇರಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಿರಲ್ಲ. ಹಾಗಾಗಿ ತಮ್ಮ ಮನೆಯಲ್ಲೇ ಉಳ್ಕೊಂಡಾಗ ಅಪಾರ ಪ್ರಮಾಣದ ಮಳೆ ನೀರು ನುಗ್ಗಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ. ಈಗ ನೀರು ನುಗ್ಗಿದ ಮೇಲೆ ಆಚೆ ಬರೋದಕ್ಕೂ ಕೂಡ ಒದ್ದಾಡ್ತಿದ್ದಾರೆ. ಆ ದೃಶ್ಯ ಇದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವರುಣಾಘಾತಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲೂ ಕೂಡ ವರುಣನ ರೌದ್ರಾವತಾರ. ರಸ್ತೆಗೆ ಬಂದಿದೆ ನದಿ ನೀರು. ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನ ಓಡಾಡೋದಕ್ಕೆ ಪರದಾಡ್ತಿದ್ದಾರೆ. ಮಡಿಪು ಬರಮೇಲು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಅಂತೆ. ಉಳ್ಳಾಲ್ಕು ದೇವಸ್ಥಾನ, ಕೃಷಿ ತೋಟಗಳು ಬಹುತೇಕ ಜಲಾವೃತ. ಕಡಬ ತಾಲೂಕಿನ ಇಂಚಂಪಾಡಿ ಸಂಪೂರ್ಣ ಜಲಾವೃತವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದ ಅರ್ಧ ಗಂಟೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರ ಪರದಾಟ ಹೇಗಿದೆ, ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ ಅಂತ. ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನೀವು ಗಮನಿಸಿದ್ರೆ ಅಲ್ಲಿನ ಜನನೇ ಹೇಳ್ಬಿಡ್ತಾರೆ, ಪ್ರತಿ ವರ್ಷ ಮಳೆ ಬಂದಾಗ ಈ ಪರಿಸ್ಥಿತಿಯನ್ನ ನಾವು ಫೇಸ್ ಮಾಡ್ತೀವಿ. ಮನೆಗೆ ನೀರು ನುಗ್ಗೋದು ಸಹಜ. ಆ ಸಂದರ್ಭಕ್ಕೆ ನಾವೆಲ್ಲೋ ಬೇರೆ ಕಡೆ ನೆಲೆ ಕಂಡ್ಕೊಳ್ತೀವಿ. ಬಟ್ ಈ ಬಾರಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಗುಡ್ಡ ಕುಸಿತ ಆಗ್ತಾ ಇದೆ. ಹಲವರು ಜೀವ ಕಳೆದುಕೊಂಡಿರೋದ್ರಿಂದ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಆತಂಕದ ವಾತಾವರಣ. ಕೃತಕ ನೆರೆ ಅಂತ ಭಾವಿಸಲಾಗುತ್ತೆ ಪ್ರತಿ ವರ್ಷ ಈ ರೀತಿ ಮಳೆ ಆದಾಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಪ್ರತಿ ವರ್ಷ ಮಳೆ ಆದಾಗ ಕೃತಕ ನೆರೆ ಸೃಷ್ಟಿಯಾಗುತ್ತೆ, ಜನರ ಪರದಾಟ ಹೀಗೆ ಇರುತ್ತೆ. ಬಟ್ ಈ ಬಾರಿ ಒಂದಷ್ಟು ಅನಾಹುತಗಳು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ಜನ. ಸದ್ಯ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ದಿನೇಶ್. ಶ್ರುತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಕೂಡ ನೆರೆ ಆಗ್ತಾನೆ ಇರುವಂಥದ್ದು. ಅದರಂತೆ ನೇತ್ರಾವತಿ ನದಿ ತಟದ ಬಂಟ್ವಾಳ ಸಮೀಪದ ಆಲಡ್ಕ ಪ್ರದೇಶದಲ್ಲಿದ್ದೇನೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ನೆರೆ ನೀರು ನುಗ್ಗಿದೆ ಅಂತ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಆಲಡ್ಕ ಪ್ರದೇಶ ಏನಿದೆ ಇದು ನೇತ್ರಾವತಿ ನದಿಯ ತಟದಲ್ಲಿ ಇರುವಂತಹ ಪ್ರದೇಶ. ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಭಾಗದಲ್ಲಿ ವಿಪರೀತವಾದಂತಹ ಮಳೆ ಬರ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ನದಿ ತೀರದಲ್ಲಿ ಅಂದ್ರೆ ನೇತ್ರಾವತಿ ನದಿ ತೀರಕ್ಕೆ ನೀರು ನುಗ್ಗಿರುವಂಥದ್ದು. ನೀರು ನುಗ್ಗಿದ ಪರಿಣಾಮವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಈ ಭಾಗದಲ್ಲಿ ರಸ್ತೆ ಇತ್ತು, ಆಟದ ಮೈದಾನ ಇತ್ತು, ಎಲ್ಲ ನೀವು ನೋಡಬಹುದು. ಎಲ್ಲವೂ ಕೂಡ ಈಗ ಜಲಾವೃತಗೊಂಡಿರುವಂಥದ್ದು. ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಅಂದ್ರೆ ಮನೆಯ ಪರ್ಯಾಯ ವ್ಯವಸ್ಥೆ ಆಗಿದೆಯಾ? ಬೇರೆಡೆ ಶಿಫ್ಟ್ ಆಗಿದ್ದಾರಾ? ಈಗ ಮಳೆ ಬಂದರೂ ಕೂಡ ಅಲ್ಲೇ ಸಿಲುಕಾಕಿಕೊಂಡಿದ್ದಾರಾ? ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತ ಜಿಲ್ಲಾಡಳಿತ? ಶ್ರುತಿ, ನಿನ್ನೆ ರಾತ್ರಿಯಿಂದಲೂ ಕೂಡ ವಿಪರೀತ ಮಳೆ ಇರುವ ಕಾರಣವಾಗಿ ಸುಮಾರು 12 ಮನೆಗಳು ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಿರುವಂಥದ್ದು. ಹೀಗಾಗಿ ರಾತ್ರಿ ಈ ಮನೆಯ ನಿವಾಸಿಗಳನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಜೊತೆಗೆ ಇವತ್ತು ಬೆಳಗಿನ ಜಾವ ಈ ಒಂದು ಮನೆಯಲ್ಲಿದ್ದಂಥ ಒಂದಷ್ಟು ಉಪಕರಣಗಳು ಏನಿದೆ ಅವುಗಳನ್ನು ಕೂಡ ವಾಹನದ ಮೂಲಕವಾಗಿ ಬೇರೆಡೆ ಸ್ಥಳಾಂತರ ಕೂಡ ಮಾಡಿರುವಂಥದ್ದು. ಅಂದರೆ ಈ ಮನೆಯ ನಿವಾಸಿಗಳೇನಿದ್ದಾರೆ ಇವರಿಗೊಂದು ರೀತಿಯಲ್ಲಿ ಅಭ್ಯಾಸವೇ ಆಗಿಬಿಟ್ಟಿದೆ ಅಂತ. ಪ್ರತಿ ವರ್ಷ ಈ ರೀತಿಯಾಗಿ ನೆರೆ ಬರುತ್ತೆ. ನೆರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳು ತಮ್ಮ ಸಂಬಂಧಿಕರ ಮನೆಗೆ ತೆರಳುತ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿ ವರ್ಷ ಕೂಡ ಇಲ್ಲೊಂದು 15 ಮನೆ ಇದೆ. 15 ಮನೆಯಲ್ಲಿ ಒಂದು 12 ಮನೆಗಳಿಗೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ, ಈ ರೀತಿಯಾದಂತಹ ಪರಿಸ್ಥಿತಿ ಪ್ರತಿ ವರ್ಷ ಕೂಡ ಇದೆ. ನಾನು ಇಲ್ಲಿನ ನಿವಾಸಿ ಒಬ್ರು ಇದ್ದಾರೆ, ಅವ್ರ ಜೊತೆನೆ ಮಾತಾಡಿಸಿಕೊಂಡು ಹೋಗೋಣ. ಎಷ್ಟೊತ್ತಿಗೆ ಈ ರೀತಿಯಾಗಿ ನೀರು ನುಗ್ಗಿತ್ತು ನಿಮ್ಮ ಈ ಪ್ರದೇಶಕ್ಕೆ? ರಾತ್ರಿ ಒಂದೂವರೆ ಆಗಿದೆ. ಒಂದೂವರೆಗೆ ಸಡನ್ನೇ ಬಂತು ನೀರು. ಆವಾಗ ನಾವೆಲ್ಲ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೇವೆ, ನಿದ್ರೆ ಮೇಲೆ ಮಾಡಿಲ್ಲ.
ಮತ್ತು 17 ಮನೆ ಉಂಟು ಇದರ ಒಳಗೆ, ಅಲ್ಲಿ ಇಲ್ಲಿ ಅಂತ 17 ಮನೆ ಉಂಟು. ಅದ್ರ ಮೇಲೆ ವರ್ಷ ಹೀಗೇನೆ. ಮತ್ತು ಈ ಕೌನ್ಸಿಲರು ಮತ್ತು ಯಶೋದವರು ಎಲ್ಲಿ ಹೋಗಿದ್ದಾರೆ ಈಗ ಈ ಮನೆ ನಿವಾಸಿಗಳು? ಎಲ್ಲಿ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ? ಸಂಬಂಧಿಕರಿಗೆ ಮನೆ ಕರೆ ಒದಗಿದ್ದಾರೆ. ಕೆಲವು ಜನ ಇಲ್ಲಿ ಮಸೀದಿ ಹತ್ರ ಇದ್ದಾರೆ, ಕೆಲವು ಜನ ಹೋಗಿಲ್ಲ, ಕೆಲವು ಜನ ಇಲ್ಲೇ ಇದ್ದಾರೆ. ಇಲ್ಲಿ ಮಸೀದಿ ಹತ್ರ ಜಾಗ ಉಂಟು, ಆ ಮಸೀದಿ ಮದ್ರಸ ಉಂಟಲ್ಲ ಅದರ ಒಳಗಿದ್ದಾರೆ ಇಲ್ಲೇ. ಇನ್ನೆಷ್ಟು ಮನೆ ನಿವಾಸಿಗಳು ಬಾಕಿ ಇದ್ದಾರೆ ಸ್ಥಳಾಂತರಕ್ಕೆ? ಇಲ್ಲಿ ಯಾರು ಬಾಕಿ ಇಲ್ಲ. 17 ಮನೆಯೂ ಖಾಲಿಯಾಗಿದೆ. ಯಾರು ನಿರಂತರಾಗಿ ಇಲ್ಲಿಲ್ಲ. ಮತ್ತು ಅವರು ನಮ್ಮ ಎಸದವರು ಬಂದು ಹೇಳ್ತಾರೆ, ರಾತ್ರಿಗೆ ಫೋನ್ ಮಾಡ್ತಾರೆ, ನೀರು ಜಾಸ್ತಿ ಉಂಟು, ನೀವೆಲ್ಲ ಯಾವುದೇ ಇದರಲ್ಲಿ ಖಾಲಿ ಮಾಡಿ ಅಂತ ಹೇಳಿ. ಉಪಕರಣ ಎಲ್ಲ ತೆಗೆದುಕೊಂಡು ಹೋಗಿದ್ರ? ಎಲ್ಲ ತೆಗೊಂಡು ಹೋಗಿದ್ದೇವೆ. ಮತ್ತು ಬೆಳಗ್ಗೆ ನಾವು ಅಲ್ಲಿ ನಂದಾವರದಲ್ಲಿ ಹೋಟ್ಲಿತ್ತು, ಅಲ್ಲಿಂದ ಹೋಗಿ ತಂದಿದ್ದೇವೆ. ಇದು ಇಲ್ಲಿನ ಪರಿಸ್ಥಿತಿ. ಅಂದ್ರೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ನೀರು ಮುಳುಗಡೆ ಆಗ್ತಿರುವಂತದ್ದು ನೀವೀಗ ದೃಶ್ಯದಲ್ಲಿಯೂ ಕೂಡ ಗಮನಿಸಬಹುದು. ಮನೆಯ ಒಳಗೆ ಫೈನ್ ದಿನೇಶ್, ನಮ್ಮ ಕಾಳಜಿ ಅಥವಾ ನಮ್ಮ ಆಶಯ ಇಷ್ಟೇ, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅಟ್ಲೀಸ್ಟ್ ಕಾಳಜಿ ಕೇಂದ್ರದ ವ್ಯವಸ್ಥೆ ಮಾಡಿದ್ರೆ ಜನ ಅಲ್ಲಿ ಉಳ್ಕೊಳ್ಬಹುದು ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕಬಿನಿ ಡ್ಯಾಮ್ ಪರಿಸ್ಥಿತಿ ಏನು, ಆ ಕಡೆಯ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ. ಕಬಿನಿ ಡ್ಯಾಮ್ನಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗಿರೋದ್ರಿಂದ ನೀರನ್ನ ಬಿಡುಗಡೆ ಮಾಡಲಾಯಿತು. ಬಟ್ ಅದಾದ ಬಳಿಕ ಪರಶುರಾಮ ದೇಗುಲಕ್ಕೆ ಕಪಿಲೆಯಿಂದ ದಿಗ್ಬಂಧನ. ಆ ನೀರು ರಿಲೀಸ್ ಆಗ್ತಾ ಇದ್ದಂತೆ ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತ ಆಗ್ಬಿಡ್ತು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಬಿನಿ ಡ್ಯಾಮ್. ನೀರಿನ ಹರಿವು ಹೆಚ್ಚಳ ಆಗಿರೋದ್ರಿಂದ ನೀರನ್ನ ರಿಲೀಸ್ ಮಾಡಿದ್ರು. ಅದಾದ ಬಳಿಕ ಹತ್ತಿರದಲ್ಲೇ ಇದ್ದಂಥ ಪರಶುರಾಮ ದೇಗುಲ ಜಲಾವೃತ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ದೇಗುಲ ಇತ್ತ ಅನ್ನೋದನ್ನ ನಾವು ಹುಡುಕಬೇಕು, ಕಾರಣ ಅಷ್ಟು ಅರ್ಧಕ್ಕರ್ಧ ಮುಳುಗಡೆ ಹಾಕಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪರಶುರಾಮ ದೇಗುಲದ ಸದ್ಯದ ಪರಿಸ್ಥಿತಿ ಏನು, ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿಂದ ನೋಡ್ಕೊಂಡು ಬರೋಣ. ಕೇರಳದ ವಯನಾಡಿನಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜಲಾಶಯದಿಂದ ಈಗಾಗಲೇ 50,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಒಂದು ಪರಿಣಾಮವಾಗಿ ಕಪಿಲಾ ನದಿ ಮೈದುಂಬಿ ಹರಿತಾ ಇದೆ. ಈಗಾಗಲೇ ನಂಜನಗೂಡಿನ ಪರಶುರಾಮ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಕಬಿನಿ ಜಲಾಶಯದಿಂದ ಸುಮಾರು 40,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇತ್ತು. ನಿನ್ನೆ ಏನು ವಯನಾಡಲ್ಲೂ ಕೂಡ ಸಾಕಷ್ಟು ಮಳೆ ಆಗದ ಕಾರಣಕ್ಕಾಗಿ 50,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಪಿಲಾ ನದಿಯ ಮೈದುಂಬಿ ಹರಿತಾ ಇದೆ. ಜೊತೆಗೆ ನದಿ ಪಾತ್ರದಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ನಂಜನಗೂಡಿನ ಈಗಾಗಲೇ ಸ್ನಾನಘಟ್ಟ ಮುಳುಗಡೆ ಆಗಿದೆ ಸಂಪೂರ್ಣವಾಗಿ. ಮುಡಿಕಟ್ಟೆಗೂ ಕೂಡ ಸಾಕಷ್ಟು ನೀರು ತುಂಬಿಕೊಂಡಿರುವಂಥದ್ದು. ಈಗಾಗಲೇ ಪರಶುರಾಮ ಅಂದರೆ ನಂಜನಗೂಡು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪರಶುರಾಮನ ದೇವಾಲಯ ಏನಿದೆ, ಆ ಒಂದು ದೇವಾಲಯದಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜನ ದಿಗ್ಬಂಧನ ಆಗಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ದೇವಸ್ಥಾನಕ್ಕೆ ಈಗಾಗಲೇ ಬಾಗಿಲಲ್ಲಿ ಹಾಕಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಸಹ ನಡೀತಾ ಇಲ್ಲ. ಜೊತೆಗೆ ನದಿ ಪಕ್ಕದಲ್ಲೇ ಈಗಾಗಲೇ ಏನು ಪರಶುರಾಮ ದೇವಸ್ಥಾನ ಬರೋ ಕಾರಣಕ್ಕಾಗಿ ನದಿಯು ಕೂಡ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇರುವಂಥದ್ದು. ಕಪಿಲಿ ಜಲಾಶಯದಿಂದ ಈಗಾಗಲೇ ಸುಮಾರು 50,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋ ಕಾರಣಕ್ಕಾಗಿ ಕಪಿಲಾ ನದಿ ಬರುವಂತಹ ಏನು ನದಿ ಪಾತ್ರ ಜನರಿದ್ದಾರೆ ಅವರು ಕೂಡ ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದೆ. ಈಗಾಗಲೇ ಏನು ಒಂದು ಕಡೆ ಕಪಿಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ, ಮತ್ತೊಂದು ಕಡೆ ಏನು ಈ ಒಂದು ನೀರನ್ನು ಈಗಾಗಲೇ ಏನು ರೈತರಿಗೆ ಇರ್ಬೋದು, ಒಂದು ಕಡೆ ಈಗಾಗಲೇ ತಮಿಳುನಾಡಿಗೂ ಕೂಡ ಹರಿಸ್ತಾ ಇರುವಂಥದ್ದು.